ಬೀದಿ ಬದಿ ವ್ಯಾಪಾರಸ್ಥರಿಗೆ ಭಾರತ್ ಮಾತಾ ಕಿ ಬೀದಿ ವ್ಯಾಪಾರಿಗಳ ಕೂಗು ಕೇರಳ ಜಿಲ್ಲಾಡಳಿತಕ್ಕೆ ಹೇಳಿದಿಕ್ಕಾರ. ಬೀದಿ ವ್ಯಾಪಾರಿಗಳ ಕೂಗು ಕೇರಳ ನಗರಸಭೆಗೆ ಹೇಳಿದಿಕ್ಕಾರ. ಕ್ರಮ ಕೈಗೊಳ್ಳದ ಯೋಜನಾ ನಿರ್ದೇಶಕರಿಗೆ ಹೇಳಿದಿಕ್ಕಾರ. ಬೇಕು ಎಲ್ಲಿಯವರೆಗೆ ಹೋರಾಟ ಬೇಕೇ ಬೇಕು. ಕೌಶಲ್ಯಾಭಿವೃದ್ಧಿ ಇಲಾಖೆಗೆ ಹೇಳಿದಿಕ್ಕಾರ. ನಗರಸಭೆಗೆ ಹೇಳಿದಿಕ್ಕಾರ. ಕೇಂದ್ರ ಸರ್ಕಾರದ ಆದೇಶ ಪಾಲಿಸದ ಜಿಲ್ಲಾಡಳಿತಕ್ಕೆ ಹೇಳಿದಿಕ್ಕಾರ. ನಗರಸಭೆಗೆ ಹೇಳಿದಿಕ್ಕಾರ. ಕೇಂದ್ರ ಸರ್ಕಾರದ ಕಾನೂನನ್ನು ಪಾಲಿಸದ ಜಿಲ್ಲಾಡಳಿತಕ್ಕೆ ಹೇಳಿದಿಕ್ಕಾರ. ಅಲ್ಲ ಸರ್, ನಿಮಗೆ ಇರುವಷ್ಟು ಕಾಳಜಿ ಅವ್ರಿಗೆ ಇದ್ದಿದ್ರ ನನ್ನನ್ನು ಕೇಳಿದ ಸರ್. ಬೆಳಿಗ್ಗೆ ಬಂದಾಗ ಅವ್ರು ನಮ್ಮನ್ನು ಭೇಟಿಯಾಗಿ ಅದು ನಮ್ಮವರ ವಿಷಯ ಸರ್. ನಮ್ಮ ಬಾಂಧವ ಅವ್ರು ಬಂದ್ರ ನೀವು ಬಂದ್ರಿ, ನೀವು ಕಾಳಜಿ ಮಾಡ್ತೀರಿ ವ್ಯಾಪಾರಸ್ಥರಿಗೆ. ಯಾಕಂದ್ರೆ ವ್ಯಕ್ತಿಗತ ಬೇಡ ಅಂತ. ಇವತ್ತು ಒಂದು ವರ್ಷ ಆದ್ರೂ ಅವ್ರು ನಮ್ಮನ್ನ ಬಡವ್ರು ನೀವು ಕೇಳಂಗಿಲ್ಲ. ಅಲ್ಲ ಸರ್, ಅವ್ರು ಬರೋದು ನೀವು ಕರೆಸ್ತೀರಿ. ಅವ್ರಿಗೆ ಏನಾದ್ರು ಕಾಳಜಿ ಐತೆ ಭೇಟಿ ಆಗ್ಬೇಕಾದ್ರೆ ಅಲ್ಲ ಬರ್ಲಿ ಸರ್. ಹೋರಾಟಗಾರನ ಕಡೆಗಣಿಸತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ನಮ್ಮ ನೋವನ್ನು ಕೇರಳ ಜಿಲ್ಲಾಡಳಿತಕ್ಕೆ ಹೇಳಿದಿಕ್ಕಾರ. ಮರೆತಾಗಲೇಬೇಕು. ನಿರಂತರ ಹೋರಾಟಗಳಾಗ್ಲಿಕ್ಕತ್ತಾವ. ನಾನು ದಯವಿಟ್ಟು ಇವತ್ತಿನ ದಿವಸ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತಿಗೆ ಅಮಾನತ ಆದೇಶ ಸನ್ಮಾನ್ಯ ಜಿಲ್ಲಾಡಳಿತ ಇಂತಹ ಸಿಎಒ ಮತ್ತು ಸಿಒ ಅವರ ಒಂದು ಅಮಾನತ ಆದೇಶ ಬರುವವರೆಗೂ ನಾವು ಈ ಜಾಗದಿಂದ ಕದಲಂಗಿಲ್ಲ ಅಂತ ಹೇಳ್ತೇವೆ. ನಿಮ್ದೇನ್ರಿಪ್ಪ ಅಭಿಪ್ರಾಯ? ಅಮಾನತ ಆಗ್ಲೇಬೇಕು, ಹೌದಿಲ್ರಿ? ಬೀದಿ ವ್ಯಾಪಾರಿಗಳು ದುಡ್ಡು ತಿಂದಾರಿಲ್ರಿ? ಅವರು ಎಲ್ಲ ತಿಂದ್ಬಿಟ್ರಲ್ರಿ? ಅವರು ಬೀದಿ ವ್ಯಾಪಾರಿಗಳಿಗೆ ಅನುಕೂಲ ಮಾಡಾಕತ್ತಿಲ್ರಿ? ಬೀದಿ ವ್ಯಾಪಾರಿಗಳು ಇನ್ನ ಕುಗ್ಗಿಸ್ಲಿಕ್ಕತ್ತಾರ, ಹೌದಿಲ್ರಿ? ರಸ್ತೆ ಮೇಲೆ ಇದ್ದವ್ರು ಇನ್ನ ತುಳಿಕತ್ತಾರ, ಹೌದಿಲ್ರಿ? ಹಾಗಾಗಿ ಇವತ್ತಿಗೆ ಜಿಲ್ಲಾಡಳಿತಕ್ಕೆ ನನ್ನ ಮನವಿ ಇದೆ. ಹಲವಾರು ಬಾರಿ ಹೋರಾಟ ಮಾಡ್ತಾ ಇದ್ದೀವಿ, ಪ್ರತಿ ವರ್ಷ ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟ ಮಾಡ್ತಾ ವರ್ಷಗಳಾಗ ಆಗ್ಲಿಕ್ಕತ್ತಾವ, ಸಮಯ ಗತಿಸ್ಲಿಕ್ಕತ್ತೈತಿ. ಆದ್ರೆ ಅಧಿಕಾರಿಗಳು ಕಿಂಚಿತ್ತು ಹೆಚ್ಕೊಳ್ಳುವಂತಿಲ್ಲ. ಸಾಮಾನ್ಯವಾಗಿ ನಾವು ಮಾತಾಡೋ ಮುಂದೆ ಹೇಳ್ತಿದ್ವಿ, ಇಲ್ರಿ ಎಮ್ಮಿ ಚರ್ಮದವ್ರು ಅದಾರ ಅಂತ ಹೇಳಿ. ಆದ್ರೆ ಎಮ್ಮಿ ಚರ್ಮ ಅಲ್ರಿ ಇದು, ಅದಕ್ಕಿಂತ ದೊಡ್ಡ ಚರ್ಮನ ಅಂತೀನಿ. ಇಷ್ಟು ಸುಡು ಬಿಸಿಲಲ್ಲಿ, ರಣ ಬಿಸಿಲಲ್ಲಿ ನಮ್ಮ ಎಲ್ಲ ತಾಯಂದ್ರ ಕುಂತಿದ್ದಾರೆ. ಅವ್ರಿಗೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು ನೀವು. ಬಿಸಿಲು ಒಳಗಡೆ ಸಾಮಾನ್ಯವಾಗಿ ನಮ್ ನಿಂದ್ರಿಕೆ ಆಗಂಗಿಲ್ಲ. ಅಂತದ್ದು ಸುಡು ಬಿಸಿಲಲ್ಲಿ ನೆಲದ ಮೇಲೆ ಕುಂದಿರೋದು. ಇವತ್ತಿಗೆ ಯಾವ ವಯಸ್ಸಾದಂತ ಮಹಿಳೆಯರಿದ್ದಾರೆ, ಇಲ್ಲಿ ಯಾರಿಗೆ ಏನೇ ಆತಂದ್ರು ನೇರವಾಗಿ ಅಧಿಕಾರಿಗಳೇ ಕಾರಣ ಅಂತೇಳಿ ಮೂಲಕ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಹಾಗಾಗಿ ಎಷ್ಟು ಹೋರಾಟಗಳನ್ನು ಮಾಡಬೇಕು, ಎಷ್ಟು ಮನವಿಗಳನ್ನು ಕೊಡಬೇಕು. ಮನವಿ ಕೊಟ್ಟಷ್ಟು ಒಂದು ದೊಡ್ಡ ಬಂಡಲ್ ಆಗೈತ್ರಿ. ಸುಮಾರು ಒಂದು 500 ಪೇಜ್ ಇದು ಒಂದು ಬುಕ್ ಮಾಡಬಹುದು. ಅಷ್ಟು ಮನವಿ ಕೊಟ್ಟಿವಿ. ಶಾಂತ ರೀತಿ ಎಲ್ಲ ಅಧಿಕಾರಿಗಳಂತ ನೀವು ಶಾಂತಿ ಇರ್ರಿ ನಾವು ಮಾಡ್ತೀವಿ, ನೀವು ಶಾಂತಿ ಇರ್ರಿ ನಾವು ಮಾಡ್ತೀವಿ. ಎಷ್ಟು
ಶಾಂತ? ಎಷ್ಟು ಶಾಂತ ಇರ್ಬೇಕು? ಎಷ್ಟು ಶಾಂತ ಇರ್ಬೇಕು ಹೇಳ್ರಿ? ಇವತ್ತಿಗೆ ಏನಾಗ್ಬಿಡುತ್ತಪ್ಪ ಅಂತಂದ್ರ ಆತ್ಮದಾಹ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಯಾಕಂತಂದ್ರೆ ಈ ಮುನ್ಸಿಪಾಲಿಟಿಗಳಿಂದ ಮೂಲಭೂತ ಸೌಕರ್ಯ ಇಲ್ಲ. ಎಲ್ಲೇ ಹೋದ್ರು ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಶೌಚಾಲಯಗಳಿಲ್ಲ, ಕುಡಿಯುವ ನೀರಿಲ್ಲ. ನೀವು ಬೀದಿಯಾಗಿದ್ದೀರಿ, ಇನ್ನ ಬೀದಿಯಾಗ ತುಳಿಯಾಕ್ರಿ ಅಂತ ರೆಡಿ ಅದಾರ. ಇಲ್ಲಿ ವ್ಯಕ್ತಪಡಿಸ್ಲಿಕ್ಕತ್ತಾರ, ತಮ್ಮ ಅಳವನ್ನು ವ್ಯಕ್ತಪಡಿಸ್ಲಿಕ್ಕತ್ತಾರ. ದೇಶದ ಈ ರಾಜ್ಯದ ಪ್ರಜೆಗಳು ಹೌದು ಇವು ಬಿಸಿಲಾತು ವಿಶ್ವತ್ಮದ ಆತು. ಎಲ್ಲರೂ ರೋಗಿದ್ದು ಮಹಿಳೆಯರು ತುಂಬಾ ಜನ ಇದ್ದಾರೆ, ಯುವಕರಿದ್ದಾರೆ, ಆತ್ಮೀಯ ಬಂಧುಗಳೇ. ಇವತ್ತಿಗೆ ಈ ನೋವನ್ನ ಸರ್ 3 ಯೋಜನಾ ಅಧಿಕಾರಿಗಳು ಚೇಂಜ್ ಆದ್ರು. ಗದಗದೊಳಗೆ ಯಾವ್ದು ರೂಪದೊಳಗೆ ಇಂಡೆಕ್ಟ್ ಹಾಕಿಲ್ಲ. ಸಾಕಷ್ಟು ದುಡ್ಡು ಬಂದ್ ಹೋಗೈತಿ. ಯಾಕೆ ಸಾಹೇಬ್ರ ಇದು ಪ್ರಶ್ನೆ ಮಾಡೋರು ಯಾರಿಲ್ಲ? ಒಂದ್ ಸೈಡ್ ಬಂದ್ ಮಾಡಿ. ಟೆಂಡರ್ದಾರ ಕಿಂತಾರ ಅನ್ನೋದಾದ್ರೆ ಹಂಗಾರೆ ನಮ್ಮ ರಕ್ತ ಸುರಿಸ್ಕೊಂಡು ಫುಟ್ಪಾತ್ನ ಕುತ್ಕೊಂಡು ನಾವು ಯಾರಿಗೂ ರೊಕ್ಕ ಕೊಡೋದು? ಆ ಕಾನೂನು ನಾವು ಪಾಲನೆ ಮಾಡಬೇಕಾಗಿಂತ ಕೌಶಲ್ಯ ಅಭಿವೃದ್ಧಿ ಒಂದು ಮೀಟಿಂಗ್ ಮಾಡಿಲ್ಲ. 9 ಮುನ್ಸಿಪಾಲಿಟಿ ಒಳಗೆ ಒಂದು ಠರಾವಿಲ್ಲ. 5 ವರ್ಷದೊಳಗೆ ಬೀದಿ ವ್ಯಾಪಾರಸ್ಥರಿಗೆ ಬಂದಂತ ದುಡ್ಡನ್ನ ಒಂದು ಕಾರ್ಯರೂಪಕ್ಕೆ ಬಂದಿಲ್ಲ. ಹಂಗಿದ್ರೆ ಇವ್ರ ಮೇಲೆ ಎನ್ಕ್ವೈರಿ ನೇಮಕ ಆಗಿ ಇವತ್ತಿಗೆ 1 ವರ್ಷ ಆಯ್ತು. ಆ ಎನ್ಕ್ವೈರಿ ಮಾಡೋರು ಯಾರು ಕೊಟ್ರ ಅಂತ ಹೇಳಿದ್ರೆ ಯಾರು ತಪ್ಪು ಮಾಡಲ್ಲ, ಅವ್ರ ಕೈಯಾಗ ಆದೇಶ ಕೊಟ್ರ, ಅಧಿಕಾರ ಕೊಟ್ರ, ಯಾರು ತಪ್ಪು ಮಾಡೋದು ಅಂತ ಬರೀರಿ. ಹಂಗಂದ್ರೆ ಆ ವರದಿನ ಬರೋದಿಲ್ಲ, ಆ ತಪ್ಪಾಗಿರೋದನ್ನು ನಿಮ್ ಗಮನಕ್ಕೆ ತರೋದಿಲ್ಲ. ಹಂಗಾರೆ ನಿಮ್ಮ ಆದೇಶಕ್ಕೆ ಕೇಂದ್ರ ಸರ್ಕಾರದ ಒಂದು ಕಾನೂನಿಗೆ ಯಾವುದೂ ಬೆಲೆ ಇಲ್ದಂಗೆ ಅಧಿಕಾರಿಗಳು ಮಾಡಾಕತ್ತಾರಲ್ಲ. ಇದೇ ಜಾಗದೊಳಗೆ ಇದೇ ಪೊಲೀಸ್ ಇಲಾಖೆ 3 ದಿವಸ ಇಲ್ಲೇ ಉಪವಾಸ ಸತ್ಯಾಗ್ರಹ ಕೊಟ್ಟಾಗ ಹಿಂದಿನ PD ಅವರು ತಕ್ಷಣ ಅದನ್ನ ಕಾರ್ಯರೂಪಕ್ಕೆ ತರುವಂಗ ಆದೇಶ ಮಾಡಿದ್ರೆ ಇವತ್ತು ಆ ಆದೇಶನ ನಿಮ್ಮ ಕೈ ಕೆಳಗಿರೋ ಅಧಿಕಾರಿಗಳು ನಿಮಗೆ ಬೆಲೆ ಇಲ್ದಂಗ ತಮ್ಮ ಕೆಲಸ ನಡೆಸ್ಯಾರ ಅಂದ್ರೆ ಎಷ್ಟು ಬಡವರ ಬಗ್ಗೆ ಅವ್ರಿಗೆ ಸಿಟ್ಟಿರಬೇಕು. ಅದ್ರಿಗೆ ಏನ್ ಕ್ರಮ ತಗೊಳ್ತೀರಿ? ನಿಮಗೆ ಸ್ಪಷ್ಟೀಕರಣ ಲೆಟರ್ ರಾಜ್ಯ ನಿರ್ದೇಶಕರಾದಂತ ಕೌಶಲ್ಯಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಜಿಲ್ಲಾಧಿಕಾರಿ ಕಳಿಸ್ತಾರ. ಮುಂದೆ ನೀವು ಕೌಶಲ್ಯ ಅಭಿವೃದ್ಧಿ ಅವ್ರ ಮುನ್ಸಿಪಾಲಿಟಿ ಕಳಿಸ್ತಾರ. ಅವರು ಆ ಕಾನೂನನ್ನು ಉಲ್ಲಂಘನೆ ಮಾಡಿ ನಿಮ್ಮನ್ನು ತೋರಿಸ್ತಾರ. ಹಂಗಿದ್ರೆ ನಮ್ಮ ಹಕ್ಕು ಕೇಂದ್ರ ಸರ್ಕಾರದ ಕಾನೂನು ಇದು ತಿಪ್ಪಾಗಿಸುವಂತ ಕಾನೂನನ್ರಿ. ನಮ್ಮ ಕಾನೂನಿಗೆ ಬೆಲೆ ಇಲ್ಲನ್ರಿ. ಒಂದು ಕಾಯ್ದೆ ಅನ್ನೋದನ್ನ 2014 ಕೇಂದ್ರ ಸರ್ಕಾರ ಇಂಪ್ಲಿಮೆಂಟೇಷನ್ ಮಾಡುತ್ತೆ. ಅದನ್ನ ಇವತ್ತಿಗೆ ಸುಮಾರು 70 ಆದೇಶಗಳನ್ನ ಕೇಂದ್ರ ಸರ್ಕಾರದ್ದು ರಾಜ್ಯದ ಮುಖಾಂತರ ನಿಮ್ಮ ಜಿಲ್ಲಾಡಳಿತದ ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ಸ್ಥಳೀಯ ಸಂಸ್ಥೆಗಳಿಗೆ ಹೋಗ್ಯಾವ. 1 ರೂಪಾಯಿನೂ ರೋಣದೊಳಗಡೆ ಇಲ್ಲದಾರ ಅಧ್ಯಕ್ಷರು ನರಗುಂದವರದಾರ, ಲಕ್ಷ್ಮೀಶ್ವರ ಅವರದಾರ, ಶಿರಟ್ಟಿ ಅವರದಾರ. ನಮ್ಮ ಸಿಟ್ಟಿಂಗ್ ಚಾರ್ಜಸ್ ಅನ್ನ 50 ಸಾವಿರ ರೂಪಾಯಿ ಸರ್ಕಾರಕ್ಕೆ ಹಿಂತಿರುಗಿಸ್ಯಾರ. ಅವ್ರ ಪಗಾರ ಹಿಂತಿರುಗಿಸ್ಯಾರನ್ರಿ. ಆಮೇಲೆ ವಿಜಯನಗರದವ್ರು ಬಂದಾರಿಲ್ಲ, ಸುಮಾರು 8 ತಿಂಗಳಿಂದ ಊರು ಹೊರಗೆ ಬೀದಿ ವ್ಯಾಪಾರಕ್ಕೆ ಹಾಕ್ಯಾರ. ಅಲ್ಲಿ ಕಾನೂನು ಉಲ್ಲಂಘನೆ ಆಗೈತಿ ಅಂದ್ರೆ ಯಾವೊಬ್ಬ ಅಧಿಕಾರಿಗಳನ್ನು ಕೇಳೋದಿಲ್ಲ. ಪೊಲೀಸರಿಗೆ ನಮ್ಮ ಜಗಳ ಹಚ್ಚಿ ಒಬ್ಬರಿಗೆ ಹಾಕಿಸ್ತಾರ. ಅಂದ್ರೆ ಏನ್ ಸಾಹೇಬ್ರೆ, ನಾವು ಈ ದೇಶದ ನಾಗರಿಕರಲ್ಲ. ಹೋಗ್ರಿ ನೀವು ಗಣದಾಗ ಯಾವ ಫುಟ್ಪಾತ್ ಒಳಗೂ ಒಂದು ಅಂಗಡಿ ಇರ್ಲಾರ್ದಂಗ ಮಾಡ್ಯಾರ. ನಮ್ಮವ್ರು ತಪ್ಪ ಮಾಡಿದ್ರೆ ಅದಕ್ಕೆ ಕಾನೂನು ಐತಿ. ಹಂಗಂತೇಳಿ ಇಡೀ ಬೀದಿ ವ್ಯಾಪಾರಸ್ಥರನ್ನ ಊರವರೆಗೂ ತಗೊಂಡು ಹಾಕೋದು, ಅವ್ರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ತಗೊಂಡು ಒಳಗೆ ಹಾಕ್ಸೋದು, ಇದೆಲ್ಲ ಸಾಹೇಬ್ರ ಕಾನೂನೊಳಗೆ. ಇದನ್ನ ಎಲ್ಲಿ ನಿಂತು ಕೇಳೋ ನಾವು? ಇವತ್ತು ಸುಡು ಬಿಸಿಲೊಳಗೆ ಇವರೆಲ್ಲರೂ ಕುಂತಾರಲ್ಲ ಸಾಹೇಬ್ರ, ಕಾಲ್ ಕುಂದ್ರಕಾಗಲ್ಲ ಮುದುಕ್ಯಾರು. ಇವತ್ತು ನಾವು ಇಂಥವು 2,000 ಜನ ತೊಂಬಂದಿ ಜಿಲ್ಲಾಡಳಿತ ಮುಂದೆ ನಮ್ಮನ್ನು ಹೇಳಿದ್ವಿ. ನಮ್ಮ ನೋವು ಕೇಳಿ ಆದೇಶ ಮಾಡಿದಂತ ನಿಮ್ಮ ಕೈ ಕೆಳಗಿರುವಂತವ್ರು ನಿಮ್ಮ ಆದೇಶನ ಹಾಡು ಆಗಲೇನೆ ಗಾಳಿಗೆ ತೂರಾರ. ಇವತ್ತು ಅದನ್ನ ನೋವಾಗಿ 1 ವರ್ಷದ ನಂತರ ನಾ ಈ ಹಿಂದೆ ನಿಮ್ಮ ಹತ್ರ ಬಂದು ಹೇಳೀನಿ, ಸಾಹೇಬ್ರ ನೋಡ್ರಿ ಇದ್ರ ಮ್ಯಾಗ ಎನ್ಕ್ವೈರಿ ಆಗವಲ್ದು. ಯಾಕಾಗವಲ್ದು ಸಾಹೇಬ್ರ? ಯಾಕೆ ಇಷ್ಟು ದೊಡ್ಡ ಭ್ರಷ್ಟ ಆಗೈತಿ ಅಂತ ಹೇಳಿದ್ರು ಒಂದು ವರದಿ ಹಾಕತ್ತಾ ಇರಲಿಲ್ಲ. ಇವ್ರ ಮೇಲೆ ಕ್ರಮ ಯಾಕೆ ತಗೊಳ್ಳೋದಿಲ್ಲ? ಯಾಕೆ ಈ ಬಡವರು ಟ್ಯಾಕ್ಸ್ ಕಟ್ಟೋದಿಲ್ಲ? ಈ ದೇಶದ ಜನರಲ್ಲ, ಇವ್ರೇನು ಜನರಿಗೆ ಅನುಕೂಲ ಮಾಡುವಂತವ್ರಲ್ಲ. ಫುಟ್ಪಾತ್ನಾಗ ಕುತ್ಕೊಂಡು ಕಡಿಮೆ ದರದೊಳಗೆ ಇಡೀ ಜನಾಂಗಕ್ಕೆ ಇವ್ರು ಅನುಕೂಲ ಮಾಡುವಂತ ವ್ಯಾಪಾರ ಮಾಡ್ತಾರೆ ಸಾಹೇಬ್ರೆ. ಇವತ್ತು 9 ಸ್ಥಳೀಯ ಸಂಸ್ಥೆಗಳಿಂದ ಎಲ್ಲರೂ ಬಂದಾರ. ಶಿರಟ್ಟಿಯಿಂದ, ಮುಳಗುಂದಿಂದ, ಲಕ್ಷ್ಮೀಶ್ವರಿಂದ, ಮುಂಡ್ರಗಿಯಿಂದ, ಗಜೇಂದ್ರಗಢದಿಂದ, ನರಗುಂದಿಂದ. ಪಾಪ ಇವರೆಲ್ಲ ತಮ್ಮ ದುಡ್ಡು ಖರ್ಚು ಮಾಡ್ಕೊಂಡು ನಿಮ್ಮ ಹತ್ರ ಹೇಳ್ಕೊಳಕ್ ಬಂದಾಗ ಇದನ್ನ ವೈಯಕ್ತಿಕವಾಗಿ ದ್ವೇಷ ತಗೊಂಡು ಇದೇ ಲಕ್ಷ್ಮೀಶ್ವರ ಒಳಗೆ 5 ಲಕ್ಷ ರೂಪಾಯಿ IC ಪ್ರೋಗ್ರಾಮಿಗೆ ನಾಟಕಕ್ಕೆ 1 ಲಕ್ಷ ರೂಪಾಯಿ, ಕಾರ್ಯಕ್ರಮಕ್ಕೆ 1 ಲಕ್ಷ ರೂಪಾಯಿ ಅಂತೇಳಿ ಅದನ್ನ ಯಾವ ರೀತಿ ಮಾಡಾಕತ್ತಾರ ಅಂದ್ರೆ ಯಾವ ನಿಯಮಗಳನ್ನು ಅನುಸರಿಸಿದಾರೆ
1 ಲಕ್ಷ ರೂಪಾಯಿ ಖರ್ಚು ಮಾಡೋದು 4 ಲಕ್ಷ ರೂಪಾಯಿ ಕಿಸೆದಾಗ ಹಾಕೊಂಡು ಡೂಪ್ಲಿಕೇಟ್ ಬಿಲ್ ಹಚ್ಚಿ ಅದನ್ನ ರೊಕ್ಕ ತಿಂದು ಬಿಡೋದು. ಏನ್ ಸಾವಿರ ಇದು ವ್ಯವಹಾರ, ಯಾಕೆ ಹಿಂಗಾಗತ್ತೈತಿ? ಇದೆಲ್ಲದರೂ ನಾವು ಪ್ರಶ್ನೆ ಕೇಳಿದ್ದಕ್ಕ ನಮ್ಮ ಮುನ್ಸಿಪಾಲಿಟಿಗೆ ಹೋದಾಗ ನಮ್ಮವ್ರಿಗೆ ಯಾವ ರೀತಿ ನೋಡ್ಕೊಂತಾರ ಅಂದ್ರೆ ಹರಾಸ್ಮೆಂಟ್ ಕೇಸ್ ಮಾಡ್ತೀನಿ ಅಂತಾರ. ನಾವೇನ್ ಹರಾಸ್ಮೆಂಟ್ ಮಾಡಿ ಸಾಹೇಬ್ರ? ನಮಗ್ ಬರ್ಬೇಕಾಗಿದ್ದನ್ನ ನಾವು ಕೇಳಿದ್ರೆ ನಮಗೆ ಅನುಕೂಲ ಆಗಬೇಕಾಗಿದ್ದನ್ನ ನೋಡ್ರಿ, ತಪ್ಪಲ್ ಪಲ್ಯ ಮಾರೋರಿಗೆ ಸಾಕಷ್ಟು ಉರಿ ಬಿಸಿಲೊಳಗೆ ಸ್ವಲ್ಪ ನೀರು ಇಲ್ಲಂಗೆ ಸಹಾಯಕತ್ತಾರ, ಅಲ್ಲಿ ಲೈಟಿನ ಬೆಳಕಿಲ್ಲ. ನಾವು ಮೊನ್ನೆ ಕೊಡಿ ಕೇಳಿದ್ರೆ ಕಾನೂನು ತೋರಿಸ್ತಾರ. ಹಂಗಾರೆ ನಮ್ಮ ವೆಲ್ಫೇರ್ ಅಮೌಂಟ್ ಯಾರಿಗೆ ಖರ್ಚು ಮಾಡೋರು? ಏನಂದ್ರ ಅರ್ಥ? ಇದನ್ನ ಕಾನೂನೊಳಗೆ ಯಾರು ಹೇಳೋರೇನು ಸಾಹೇಬ್ರೆ? ತಪ್ಪ ನಾವು ಕೇಳುದು, ನಾವು 10 ರೂಪಾಯಿ ಕಟ್ಟುವಂತ ಭೂಬಾಡಿಗೆ ಒಳಗೆ ನಮ್ಮ ಅಭಿವೃದ್ಧಿಗೆ ಒಂದು ಕೊಡಿ ಕೇಳ್ರಿ ಅಂತ ಕೇಳಿದ್ರು. ಇವತ್ತು 3000 ಮಂದಿಗೆ ಇವತ್ತು ಸರ್ವೆ ಮಾಡೋ ಗದಗೊಳಗೆ 300 ಮಂದಿ ದುಡ್ಡು ಅಷ್ಟೇ ತೋರಿಸ್ತಾರ. 27 ಮಂದಿ ಯಾರು? ಇದು ರೋಡ್ ಒಳಗೆ ID ಕಾರ್ಡ್, ಮುಂದಿನ ತಿಂಗಳ ಚುನಾವಣೆ ಐತಿ, ID ಕಾರ್ಡಿಗೆ ಯಾದಿ ಇಲ್ಲ, ಅವ್ರ ಹತ್ರ ID ಕಾರ್ಡ್ ಕೊಟ್ಟಿಲ್ಲ. ನಾಳೆ ಚುನಾವಣೆ ಅಂತ ಬಂದಾಗ ಆ ಜಾತಿಯವರು ಇಲ್ಲ ವ್ಯಾಪಾರಸ್ಥರು ಅಂತೇಳಿ ಅಲ್ಲಿ ರಿಪೋರ್ಟ್ ಕಳಿಸ್ತಾರ. ಅಲ್ಲಿ ಕಮಿಟಿ ರಚನೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರ. ಇಷ್ಟ್ಯಾಕೆ ಅಸ್ವ್ಯಸ್ತ ಆಗತ್ತೆ? 5 ವರ್ಷ ನಿರಂತರವಾಗಿ ನಾವು ಈ ಹೋರಾಟ ಮಾಡಾಕತ್ತೀವಿ, ನಿಮ್ ಗಮನಕ್ಕೆ ತರಾಕತ್ತೀವಿ. ಕಳೆದ 5 ವರ್ಷದಿಂದ ಸರ್ ನಮಗೆ ಸಿಗುವಂಥ ಹಕ್ಕು ಸಿಕ್ಕಿಲ್ಲ. ನಾವೆಲ್ಲ ಬಿಸಿಲಲ್ಲಿ ಬೀದಿ ಬೀದಿ ವ್ಯಾಪಾರ ಮಾಡ್ತೀವಿ. ನಮಗೆ ಸಿಗುವಂಥ ದಿನನಿತ್ಯ ಸಿಗುವಂತಹ ಆದಾಯನೂ ಕಡಿಮೆ ಇದೆ. ಅದರಲ್ಲಿ ನಮಗೆ 10 ರೂಪಾಯಿ ಸಂಗ್ರಹ ಮಾಡ್ತಾರೆ. ಆ 10 ರೂಪಾಯಿ ಸಂಗ್ರಹ ಮಾಡಿದ್ದು ನಮ್ಮ ಏನು ಬೆಳವಣಿಗೆಗೆ ಆಸೆಗೆ ತಕ್ಕಂಗೆ ಅದು ನಮಗೆ ಸದುಪಯೋಗ ಆಗ್ತಾ ಇಲ್ಲ. ಯಾರೋ ಒಬ್ಬರು ಯಾವುದೋ ಒಂದು ಏಜೆನ್ಸಿಗೆ ಕಳೆದ ವರ್ಷ ಟೆಂಡರ್ ಮಾಡಿದ್ರು ಅಂತ 3-4 ಕಡೆ ಅಂತ ಹೇಳಿದ್ರು. ಈ ಜೊತೆಗೆ ಮತ್ತೆ ಸರ್ ನಮಗೆ ಈ ಮುಂದಿನ 2 ವರ್ಷದಲ್ಲಿ 2 ತಿಂಗಳಲ್ಲಿ ಎಲೆಕ್ಷನ್ ಇದೆ. ಬೀದಿ ಬೀದಿ ವ್ಯಾಪಾರಸ್ಥರು ಕಾರ್ಡ್ ಕೊಟ್ಟಿಲ್ಲ. ಆಮೇಲೆ ನಾವು ಎಲೆಕ್ಷನ್ ಹೆಂಗೆ ಮಾಡೋನು? ಈ ಥರ ಬಹಳಷ್ಟು ಸಮಸ್ಯೆ. ನಮ್ಮ ಕೌಶಲ್ಯ ಅಧಿಕಾರಿಗಳು ಕಳೆದ 2 ವರ್ಷ 3 ವರ್ಷದಿಂದ ಯಾವುದೇ ರೀತಿಯಾದಂಥ ನಮ್ಗೆ ಅನುಕೂಲ ಆದಂಥ ಸರ್ಕಾರದ ಯೋಜನೆಯನ್ನು ತಲುಪಿಸಿಲ್ಲ ಅಂತೇಳಿ ಹಲವಾರು ಬಾರಿ ಪ್ರತಿಭಟನೆ ಮಾಡಿರಿ. ನನಗೆ ನೀವು ಮನವಿನೇ ಕೊಟ್ಟಿದ್ದೀರಾ. ನಿಮ್ಮ ಮನವಿಗೆ ಸ್ಪಂದಿಸಿ ಈಗಾಗಲೇ ನಾನು ಕ್ರಮಕ್ಕೂ ಬರೆದಿದ್ದೇನೆ. ಆ ವರದಿ ಬರಲಿ ಬರದೇ ಇರಲಿ, ನಾನು ಸ್ವಯಂ ಪ್ರೇರಿತವಾಗಿ ಅದನ್ನು ಕ್ರಮ ತಗೋತೀನಿ. ಮುಖ್ಯವಾಗಿ ನಿಮ್ಮ ಅದೇನದ 10 ರೂಪಾಯಿ ಸಂಗ್ರಹ ಮಾಡಿದ TVS ಅಕೌಂಟ್ ಅಂತ ಬರುತ್ತಲ್ಲ, ಈಗ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸೂಚ್ಯವಾಗಿ ನಿರ್ದಾಕ್ಷಿಣ್ಯವಾಗಿ ಹೇಳಿದ್ದೇನೆ. ಯಾವುದೇ ರೀತಿ ಟೆಂಡರ್ ಕರೆಯೋಂಗಿಲ್ಲ. ನಮ್ಮ CEOಗಳನ್ನು ಸಂಗ್ರಹ ಮಾಡಿದ ಇರುವಂಥ ಬೀದಿ ಬದಿ ವ್ಯಾಪಾರ ಸಂಘದಲ್ಲಿರುವಂಥ ಎಲ್ಲ ಅಧಿಕೃತ ಸದಸ್ಯರಿಗೆ ಅದು ಸದ್ಬಳಕೆ ಆಗ್ಬೇಕಂತ ಹೇಳಿದ್ದೀನಿ. ಇದರಲ್ಲಿ ಏನಾದರೂ ಲೋಪದೋಷ ಕಂಡ್ರೆ ನೀವು ಯಾವುದೇ ಕಾರಣಕ್ಕೂ ನೀವು ಯಾವುದೇ ಟೈಮ್ದಲ್ಲಿ ನೀವು ಬಂದಿದ್ದೀರಾ, ಭಾಷೆ ಅವರೇ ಎಷ್ಟು ಸಲ ನೀವು ನಮ್ಮ ಹತ್ರ ಬಂದಿದ್ದೀರಾ, ನಿಮಗೆಲ್ಲ ಹೇಳಿ ಅದಕ್ಕೆ ನೀವು ಇಲ್ಲಿವರೆಗೆ ಕೊಟ್ಟಿದ್ದೀನೆಲ್ಲ ನನ್ನ ಅವಧಿಯೊಳಗೆ ಕಳೆದ ಒಂದು 5-6 ತಿಂಗಳ ಅವಧಿಯೊಳಗೆ ನಿಮ್ಗೆ ಯಾವ ರೀತಿನ ಸ್ಪಂದನೆ ಮಾಡಬೇಕು, ಇದಕ್ಕೇನು ತೊಂದರೆ ಆಗಬಾರ್ದು ನೋಡಿದ್ರೆ ನೋಡೋಣ. ವರದಿ ಬರಲಿಕ್ಕೆ ಬೇರೆ ಕಮಿಟಿ ರಚನೆ ಮಾಡಿ ವರದಿನೂ ಒಂದು ಮಿನಿಮಮ್ ಒಂದು 5 ಕಡೆ ಬಂದಿದೆ. ಇನ್ನು 2-3 ವರದಿನ ತರಿಸಿ ಆ ವರದಿ ನಿನಗೇನಾದರೂ ಇಷ್ಟ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ಇನ್ನೊಂದು ವ್ಯಕ್ತಿಯಿಂದ ವರದಿ ಮಾಡೋಕ್ಕೆ ನಾನು ಕ್ರಮ ತಗೋತೇವೆ. ಯಾವುದೇ ರೀತಿ ನೋಡ್ರಿ, ಇಲ್ಲಿ ಯಾವುದೇ ಒಬ್ಬ ಅಧಿಕಾರಿ ಇರ್ಬೋದು ಮತ್ತು ಯಾವುದೇ ಒಬ್ಬ ಸಣ್ಣ ನೌಕರರಿರ್ಬೋದು, ನಾವೆಲ್ಲರೂ ಇರೋದು ಜನರ ಒಂದು ಸೇವೆ ಮಾಡಕ್ಕಂತೀವಿ, ಸಾರ್ವಜನಿಕರ ಸೇವೆ ಮಾಡಕ್ಕಂತೀವಿ. ಇಲ್ಲಿ ಯಾರು ತಪ್ಪು ಮಾಡೋದ್ರಲ್ಲಿ ಯಾವುದೇ ರೀತಿ ಸಹಿಸಿಕೊಳ್ಳುವಂಥ ಅವಕಾಶನೇ ಇರಲ್ಲ. ನಿರ್ದಾಕ್ಷಿಣ್ಯ ಕ್ರಮ ತಗೋತೇವೆ. ನಾನು ಎನ್ಕ್ವೈರಿ ಚೇಂಜ್ ಮಾಡ್ತೇನೆ. ನಾ ಎನ್ಕ್ವೈರಿ ಚೇಂಜ್ ಮಾಡಿ ಮಾಡಿಸ್ತೇನೆ. ಆಯ್ತಮ್ಮ, ನಾ ಎನ್ಕ್ವೈರಿ ಚೇಂಜ್ ಮಾಡಿ 5 ವರ್ಷ ನಾವೇ ದುಡ್ಡು ಕೊಡ್ತೀವಿ ID ಕಾರ್ಡಿಗೆ, ಸರ್ಕಾರ ಕೊಡೋದಿಲ್ಲ. ಸರ್ಕಾರ ಬಂದಿದ್ದೆಲ್ಲ ಇವರು ವಾಪಸ್ ಕಳ್ಸಾರ. ಈಗ ಏಪ್ರಿಲ್ ತಿಂಗಳ ಒಳಗೆ ನೋಟಿಫಿಕೇಶನ್. ಹಣ್ಣು ಸಿಗಬಾರ್ದು, ಕಾಯಿಪಲ್ಲೆ ಸಿಗಬಾರ್ದು, ಏನು ಸಿಗಬಾರ್ದು. ನೀವು ಹೇಳ್ರಿ, ಆ ಬೇಡಿಕೆಗಳು ಯಾರು ಸ್ಪಂದಿಸಿಲ್ಲ ಅಥವಾ ಯಾವ ಅಧಿಕಾರಿ ಅದಕ್ಕೆ ಕ್ರಮ ವಹಿಸಿಲ್ಲ ಅಂತವ್ರಿಗೆ ನೀವು ರಿಪೋರ್ಟ್ ಹೇಳಿ. ನಾನು ಯಾವುದೇ ಕಾರಣಕ್ಕೂ ಅವ್ರಿಗೆ ಅವಕಾಶ ಕೊಡಲ್ಲ. ಇದಕ್ಕೊಂದು ತಾರ್ಕಿಕ ಅಂತ್ಯ ಖಂಡಿಸಿ ನಮ್ಮ ಜಿಲ್ಲೆಯ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಆರಾಮದಾಯಕವಾಗಿ ಅವರ ಒಂದು ವ್ಯಾಪಾರ ಮಾಡಬೇಕು ಮತ್ತು ವ್ಯಾಪಾರದಿಂದ ಅವ್ರ ಜೀವನ ನಡಿಬೇಕು ಮತ್ತು ಅವ್ರು ಕಟ್ಟುವಂಥ ಟ್ಯಾಕ್ಸಿಂದ ಸರ್ಕಾರಕ್ಕೂ ಅನುಕೂಲ ಆಗುವಂಥ ಒಂದು ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳುತ್ತಾ ಈ ಪ್ರತಿಭಟನೆಯನ್ನು ಕೈ ಬಿಟ್ಟಿದ್ದಕ್ಕೆ ನನ್ನ ವೈಯಕ್ತಿಕ ಮತ್ತು ಜಿಲ್ಲಾಡಳಿತ ಪರವಾಗಿ ನಿಮಗೆ ಒಂದು ಅಭಿನಂದನೆ ಸಲ್ಲಿಸುತ್ತಾ ನನಗೆ ಇಲ್ಲಿ ಅವಕಾಶ